ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇನ್ನು ಇವತ್ತಿಂದ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಆಯಿತಾ. ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗೋಣ ಅಂತ ಹೇಳಿ ಹೊರಟೆ. ನನ್ನ ಮಗ ಮತ್ತು ನಮ್ಮ ಮನೆಯವರು ಶಟಲ್ ಆಡ್ತಾಯಿದ್ರು. ವಾಕಿಂಗ್ ಏನು ಹೋಗೋದು ಬೇಡ, ಬಾ ಇಲ್ಲಿ ಶಟಲ್ ಆಡೋಣ ಅಂತ ಹೇಳಿ ಕರೆದ್ರು. ಅದಕ್ಕೆ ಶಟಲ್ ಆಡೋಕ್ಕಂತ ಹೋಗಿದ್ದೀನಿ. ಈ ವಿಡಿಯೋ ಮಾಡಿ 1 ವೀಕ್ ಅಂತೂ ಆಗಿದೆ. 1 ವೀಕ್ ಆದಮೇಲೆ ನಾನು ಬ್ಯುಸಿ ಆಗಿಬಿಟ್ಟೆ. ಯಾಕಂದರೆ ನನ್ನ ಸಿಸ್ಟರ್ಗೆ ಆಪ್ರೇಷನ್ ಎಲ್ಲ ಇತ್ತು, ಹಾಸ್ಪಿಟಲ್ಲು ಅದು ಇದು ಅಂತೆಲ್ಲ ಓಡಾಡೋದಿತ್ತು. ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ನನ್ನ ಹಸ್ಬೆಂಡು ಮತ್ತು ನಾನು ಮಕ್ಕಳು ಎಲ್ಲರೂ ಹೋಗಿದ್ವಿ. ನಮ್ಮ ಮನೆ ಹಿಂದ್ಗಡೆನೇ ಸ್ಕೂಲ್ ಇರೋದ್ರಿಂದ ಹತ್ತಿರ ಅದು. ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ನಾವು ಶಟಲ್ನ ಆಡಿಬಿಟ್ಟು ಮನೆಗೆ ಬಂದ್ವಿ. ಸಖತ್ ಸುಸ್ತಾಯಿತು, ತುಂಬ ಟೈಮ್ ಆಗಿತ್ತು. ನಮ್ಮ ಬಾಡಿಗೆ ಏನು ಕೆಲಸನೇ ಕೊಟ್ಟಿಲ್ಲ ಅಂತ ಅನ್ನಿಸ್ಬಿಡ್ತು. ತುಂಬ ವರ್ಷಗಳಾಯಿತು. ಮೊದಲೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ತುಂಬ ವರ್ಷ ಗ್ಯಾಪ್ ಆಗೋಗಿತ್ತು, ಟೈಮ್ ಆಗೋಲ್ಲ. ಮತ್ತು ಬ್ಯಾಟ್ ಕೂಡ ಹಾಳಾಗಿತ್ತು. ಮೊನ್ನೆ ಅಷ್ಟೇ ಹಸ್ಬೆಂಡ್ ಬ್ಯಾಟು ಮತ್ತು ಕಾಕ್ ಎಲ್ಲ ತೊಗೊಂಡು ಬಂದ್ರೆ, ಹಾಗಾಗಿ ಅನುಕೂಲ ಅಂತ ಅನ್ನಿಸ್ತು. ಡೈಲಿ ಆಟ ಆಡಿದ್ರೆ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಹಾಗೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಜಾಸ್ತಿ ನಾವು ಕ್ಯಾಲರಿನ ಬರ್ನ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟಿಂದ ನಾನು 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೋತಾ ಇದ್ದೀನಿ. ಆ ವೆಯ್ಟ್ ಲಾಸ್ ಚಾಲೆಂಜು ತುಂಬ ಡಿಫ್ರೆಂಟಾಗಿರುತ್ತೆ. ಹಾಗೆ ಕಾರ್ಬ್ಸ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂಥೇಳಿ. ನನ್ನ ಜೊತೆ ವೆಯ್ಟ್ ಲಾಸ್ ಮಾಡೋರು ಪ್ಲೀಸ್ ಒಂದು ಲೈಕ್ ಮಾಡಿ, ಓಕೆನಾ. ಒಂದು ಸಲ 71 ಕಿಲೋ ಇದ್ದವಳು 66 ಕಿಲೋಗೆ ಬಂದಿದ್ದು. ಮತ್ತು ಒಂದು 2 ಮಂತ್ಸ್ ನಾನು ಕಂಪ್ಲೀಟ್ಲಿ ನನ್ನ ವೆಯ್ಟ್ ಲಾಸ್ ಬಗ್ಗೆ ಅವೇರ್ನೆಸ್ಸೇ ಬಿಟ್ಬಿಟ್ಟೆ. ಮತ್ತೆ 70 kgಗೆ ಬಂದಿದ್ದೆ. ಮೋಸ್ಟ್ಲಿ 69, 70 ಅದರಲ್ಲೇ ಇದ್ದೀನಿ. ಸೊ ನಾನು ಮತ್ತೆ ವೆಯ್ಟ್ ಲಾಸ್ ಮಾಡಲೇಬೇಕು. ನಾನು ಹೈಟ್ ಕಡಿಮೆ ಇರೋದ್ರಿಂದ ನನಗೆ ಈ ವೆಯ್ಟ್ ತುಂಬಾ ಜಾಸ್ತಿ ಅನಿಸುತ್ತೆ. ಸೊ ವೆಯ್ಟ್ ಲಾಸ್ನ ನಿಮ್ಮೊಟ್ಟಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ. ಇನ್ನು ವಾಕಿಂಗೆಲ್ಲ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗೋಕ್ಕಿಂತ ಅಂದರೆ ನನ್ನ ಶಾಪ್ ಏನಿದೆ, ನನ್ನ ಕೆಲಸಕ್ಕೆ ನಾನು ಹೋಗೋಕ್ಕಿಂತ ಮೊದಲೇ ಮಧ್ಯಾಹ್ನಕ್ಕೆ ಸಾಂಬಾರು, ಅನ್ನ ಮತ್ತು ಬೆಳಗ್ಗೆ ತಿಂಡಿ ಎಲ್ಲನೂ ಮಾಡಿಟ್ಟು ಮನೇಲೆಲ್ಲ ಕೆಲಸ ಮಾಡಿಟ್ಟೆ ನಾನು ಅಲ್ಲಿಂದ ಹೊರಡೋದು. ಹಾಗಾಗಿ ನಾನು ಫಸ್ಟ್ ಮಾಡ್ಕೊಳ್ಳೋ ಕೆಲಸ ಅಂದರೆ ಸಾಂಬಾರಿಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ತಿಂಡಿ ರೆಡಿ ಮಾಡ್ತೀನಿ. ಆ ಥರ ಮಾಡೋದ್ರಿಂದ ನನಗೆ ಕೆಲಸ ಬೇಗ ಆಗುತ್ತೆ ಅಂತ ಅನಿಸುತ್ತೆ ಆಯಿತಾ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಯಾಕಂದರೆ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ. ಹಸ್ಬೆಂಡ್ ಏನೋ ಕೆಲಸ ಮಾಡ್ತಾಯಿದ್ರು, ಇಲ್ಲಾಂದರೆ ತರಕಾರಿ ಕಟ್ಟಿಂಗೆಲ್ಲ ಅವರೇ ಮಾಡಿಕೊಟ್ಬಿಡ್ತಾರೆ. ಆ ಕೆಲಸ ಎಲ್ಲ ಅವ್ರದ್ದೇ ಆಗಿರುತ್ತೆ. ಬಟ್ ಇವತ್ತು ಮೂಲಂಗಿ ಮತ್ತು ಸೌತೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಂತೂ ಚೆನ್ನಾಗಾಗಿತ್ತು ಆಯಿತಾ. ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸಿಂಪಲ್ಲಾಗಿರುತ್ತೆ, ಬಟ್ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಖಾರ ಇರೋದಿಲ್ಲ. ಅಂದರೆ ವೆಜಿಟೇಬಲ್ಸ್ ನಾವು ಹಾಕಿ ಏನು ಸಾಂಬಾರು ಮಾಡ್ತೀವಿ ಅದು ಖಾರ ಇರಬಾರ್ದು. ಆವಾಗಲೇ ಅದು ತುಂಬ ಚೆನ್ನಾಗಿರೋದು, ಟೇಸ್ಟ್ ಇರೋದು. ನಮ್ಮ ಮನೇಲಿರೋ ಚಿಕ್ಕ ಪಾಪು ಇದ್ದಾನಲ್ಲ, ಅವನಂತೂ ಖಾರ ಇದ್ದರೆ ಮುಟ್ಟೋದೇ ಇಲ್ಲ. ಅವನಿಗೆ ಖಾರ ಇರಬಾರ್ದು. ವೆಜಿಟೇಬಲ್ಸ್ ಎಲ್ಲ ತಿಂತಾನೆ, ಬಟ್ ಖಾರ ತಿನ್ನಲ್ಲ ಅವನು. ಸ್ವಲ್ಪ ಖಾರ ಇದ್ದರೂ ಕೂಡ ಅವನು ಊಟನೇ ಮಾಡೋದಿಲ್ಲ. ದೊಡ್ಡವನು ಹಂಗಲ್ಲ, ಅಪೋಸಿಟು, ಫುಲ್ ಖಾರ ಬೇಕು ಅವನಿಗೆ. ಅದಕ್ಕೆ ನಾನು ಆಲ್ಮೋಸ್ಟ್ ಏನು ಮಾಡ್ತೀನಿ, ತರಕಾರಿ ಸಾಂಬಾರೆಲ್ಲ ಖಾರನೇ ಹಾಕೋದಿಲ್ಲ, ಸ್ವಲ್ಪ ಖಾರ ಹಾಕಿ ಮಾಡ್ತೀನಿ. ಏನೋ ಹಾಕಬೇಕಲ್ಲ ಅಂತ ಅಷ್ಟೇ. ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದಲ್ವ, ಅದು ಒಂದು ರೀಸನ್ ಅಷ್ಟೇ. ನಾವು ಹೆಚ್ಚು ಖಾರ ತಿನ್ನೋದ್ರಿಂದ ಹೇರ್ ಲಾಸ್ ಆಗೋದೆಲ್ಲ ಜಾಸ್ತಿನೇ ಆಗುತ್ತೆ. ನನಗೆ ಅಬ್ಸರ್ವ್ ಕೂಡ ಮಾಡಿದ್ದೀನಿ ಆಯಿತಾ. ನಾನು ಇದಕ್ಕೆ ಬೇಳೆ ಕೂಡ ಆ್ಯಡ್ ಮಾಡ್ತೀನಿ. ಬೇಳೆ ಆ್ಯಡ್ ಮಾಡ್ದೇನೂ ಕೂಡ ಈ ಸಾಂಬಾರನ್ನ ಮಾಡ್ಬೋದು. ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ಮೊದಲೇ ತೊಗೊಳ್ತೀನಿ ಅಂತ ನಿಮ್ಮ ಹತ್ರ ಹೇಳಿದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ಹೇಳಿದ್ನಲ್ಲ, ಹಾಸ್ಪಿಟಲಿಗೆಲ್ಲ ಸ್ವಲ್ಪ ತಿರುಗಾಡೋದಿತ್ತು ಅಂತ ಹೇಳಿ. ಇವಾಗ ನಾನು ತೊಗೊಳ್ತಾ ಇದ್ದೀನಿ. ಇನ್ನೇನು ಒಂದು 2-3 ಡೇಸಲ್ಲಿ ಮತ್ತೆ ವೀಡಿಯೋ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಫುಲ್ ಡೇ ಮಾರ್ನಿಂಗ್ ಟು ನೈಟ್ ಏನು ನನ್ನ ಡಯಟ್ ರೊಟೀನಲ್ಲಿ ನಾನು ಏನು ಫಾಲೋ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಖಂಡಿತ ನಿಮಗೂ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಮತ್ತು ಇನ್ನೊಂದು ವಿಷಯ ಅಂತ ಅಂದರೆ, ನಾನು ನಿಮ್ಮ ಜೊತೆಗೆ ಈ ವಿಚಾರಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಪ್ರತಿದಿನ ನಾನು ಡಯಟ್ ಮಾಡಬೇಕು, ಇದೇ ಥರ ಕಂಟಿನ್ಯೂ ಮಾಡಬೇಕು ಅನ್ನೋಂಥ ಚಾಲೆಂಜನ್ನು ತಗೊಳ್ಳೋದಕ್ಕೆ ನನಗೂ ಕೂಡ ಒಂದು ಎನರ್ಜಿ ಸಿಗುತ್ತೆ ಅಲ್ವಾ. ಅದಕ್ಕೆ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ವೆಯ್ಟ್ ಲಾಸ್ ಮಾಡೋದೇನೋ ಮಾಡಿಬಿಡ್ತೀವಿ, ಬಟ್ ಎಷ್ಟೋ ಸಲ ವೀಡಿಯೋಸ್ ಕ್ಲಿಪ್ಸ್ಗಳನ್ನು ನಾವು ತಗೊಳ್ಳೋದು ಮರ್ತು ಬಿಡ್ತೀನಿ. ಆ ಥರ ಎಲ್ಲ ಆಗುತ್ತೆ. ಅದೆಲ್ಲ ಬಂದಾಗ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೋತೀರಲ್ವ. ಮತ್ತು ಇನ್ನೊಂದು ಅಂದರೆ, ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ನೀವು ಕಮೆಂಟ್ ಮಾಡ್ಬೋದು. ನಾನು ಖಂಡಿತ ರಿಪ್ಲೈ ಮಾಡ್ತೀನಿ, ಓಕೆನಾ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ವೆಜಿಟೇಬಲ್ಸು ಮತ್ತು ಎಗ್ ಎರಡನ್ನೂ ಹಾಕಿಬಿಟ್ಟು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಈ ಫ್ರೈಡ್ ರೈಸ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇದು ನಿಜ ಹೇಳಬೇಕಂದ್ರೆ ಫಿಲ್ಲಿಂಗ್ ಆಗಿರುತ್ತೆ, ಜೊತೆಗೆ ನಮಗೆ ಪ್ರೋಟೀನ್ ಕೂಡ ಇರುತ್ತೆ. ಇದನ್ನು ನಮ್ಮ ವೆಯ್ಟ್ ಲಾಸಲ್ಲಿ ಕೂಡ ಯೂಸ್ ಮಾಡ್ಬೋದು. ಕಾರ್ಬ್ಸ್ ಜೊತೆಗೆ ವೆಯ್ಟ್ ಲಾಸ್ ಮಾಡೋರು ಖಂಡಿತ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ನಮ್ಮ ಮನೇಲಿರುವಂಥ ಎಲ್ಲ ತರಕಾರಿಗಳನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು, ಜೊತೆಗೆ ಗ್ರೀನ್ ಪೀಸ್ ಅಂದರೆ ಹಸಿರು ಬಟಾಣಿ ಇದ್ರೂ ಕೂಡ, ಕಾಳುಗಳು ನಿಮಗೆ ಯಾವುದಾದ್ರೂ ಶೇಂಗಾ ಅಥವಾ ಬೇಕಾಗಿದ್ದರೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅದನ್ನೆಲ್ಲ ಹಾಕಿ ಕ್ಯಾಪ್ಸಿಕಮ್ಮು ಮತ್ತು ತರಕಾರಿಗಳು, ಕ್ಯಾರೆಟು,
ನವಿಲುಕೋಸು ಆಗಿರ್ಬೋದು, ಆ ಥರ ಕ್ಯಾಪ್ಸಿಕಮ್ ಇದು ಮತ್ತು ಎಲೆಕೋಸು ಅವೆಲ್ಲವನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೊಟ್ಟೆಗಳನ್ನು ಒಡೆದು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು, ಮೊಟ್ಟೆ ಕಂಪ್ಲೀಟ್ ಫ್ರೈ ಆಗಿರಬಾರ್ದು, ಅದಿನ್ನೂ ಅರ್ಧಂಬರ್ಧ ಫ್ರೈ ಇದ್ದಾಗಲೇ ಅದಕ್ಕೆ ಅನ್ನ ಹಾಕಿ ಕಲಿಸ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಅನ್ನ ಜೊತೆ ಅದು ಬೇಗ ಹೊಂದ್ಕೊಳ್ಳುತ್ತೆ. ಆವಾಗ ಪೂರ್ತಿ ಡ್ರೈ ಆದಮೇಲೆ ನಾವು ಅನ್ನ ಹಾಕಿದಾಗ ಅಷ್ಟೊಂದು ನೀಟಾಗಿ ಮಿಕ್ಸ್ ಆಗೋಲ್ಲ. ಇನ್ನೂ ಡ್ರೈ ಆಗೋಕ್ಕಿಂತ ಮುಂಚೆನೇ ಮೊಟ್ಟೆ ನಾವು ಅನ್ನ ಹಾಕ್ಕೊಂಡು ಅದನ್ನ ಡ್ರೈ ಮಾಡ್ಕೊಬೇಕು, ಅಂದರೆ ಫ್ರೈ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಸೂಪರಾಗಿರುತ್ತೆ. ನಾನು 10 ಡೇಸ್ ಚಾಲೆಂಜ್ ತಗೊತೀನಿ ಅಂತ ಹೇಳಿದೆ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವೆಯ್ಟ್ ಲಾಸ್ ಅನ್ನೋದೆಲ್ಲ 10 ದಿನಕ್ಕೋ, 1 ದಿನಕ್ಕೋ, 5 ದಿನಕ್ಕೋ, 1 ತಿಂಗಳಿಗೋ ಎಲ್ಲ ಮುಗಿಯುವಂಥದ್ದಲ್ಲ. ಅದು ಒಂದು ಲೈಫ್ ಲಾಂಗ್ ಪ್ರೋಸೆಸ್. ಅಂದರೆ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದು ದಿನಚರಿ, ಲೈಫ್ ಸ್ಟೈಲ್ ಕೂಡ ಹೌದು. ಅಂದರೆ ಒಂದಿನ ಅಥವಾ ಒಂದು 10 ದಿನ ಮಾಡಿ ನಾವು ಬಿಟ್ಬಿಟ್ಟು ಮತ್ತು ಯಥಾ ಪ್ರಕಾರ ಮಾಡಿದ್ವಿ ಅಂದರೆ ಮತ್ತೆ ವೆಯ್ಟ್ ಗೈನ್ ಆಗೇ ಆಗುತ್ತೆ. ನಾವು ಕಂಪ್ಲೀಟಾಗಿ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಪ್ರತಿದಿನ ಕರೆಕ್ಟಾಗಿ ನಾವು ಮಾಡ್ಕೋತಾ ಹೋದ್ವಿ ಅಂದರೆ, ನಾವು ತಿನ್ನುವಂಥ ಊಟದಲ್ಲಿ ಖಂಡಿತ ನಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೋತಾ ಹೋದ್ವಿ ಅಂದರೆ ವೆಯ್ಟ್ ಮ್ಯಾನೇಜ್ಮೆಂಟ್ ಜೊತೆಗೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹೇರ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಏಜ್ ಕೂಡ ರಿವರ್ಸ್ ಆಗುತ್ತೆ. ನಾವು ತುಂಬ ಜನಗಳನ್ನ ಸೆಲೆಬ್ರಿಟೀಸ್ಗಳನ್ನ ನಾವು ನೋಡ್ಬೋದು. ಅವರೆಲ್ಲ ಇತ್ತೀಚೆಗಂತೂ ನಾವೆಷ್ಟು ಸೆಲೆಬ್ರಿಟೀಸ್ಗಳನ್ನು ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಸಣ್ಣ ಆಗ್ತಾಯಿದ್ದಾರೆ. ಅವ್ರ ದಿನಚರಿಗಳನ್ನು ಇಂಟರ್ವ್ಯೂನಲ್ಲೆಲ್ಲ ನಾವು ನೋಡಿದಾಗ ಅವ್ರ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಂಡಿದ್ದಾರೆ ಅನ್ನೋದೇ ನಮ್ಗೆ ಅರ್ಥ ಆಗುತ್ತೆ. ಏನೋ ಜಿಮ್ಗೆ ಹೋಗ್ಬಿಟ್ಟು ಒಂದಿಷ್ಟು ದಿನ ವರ್ಕೌಟ್ ಮಾಡಿ ಬಿಟ್ಟಾದ ತಕ್ಷಣ ಮತ್ತೆ ಅದೇ ಥರನೇ ಆಗಿಬಿಡ್ತಾರೆ. ಬಟ್ ಇನ್ನು ಜಿಮ್ಗೆ ಹೋಗು ಬಿಡು, ನೀನು ಎಕ್ಸಸೈಸ್ ಒಂದು ಇಂತಿಷ್ಟೇ ಮಾಡಬೇಕು, ಜೊತೆಗೆ ಊಟ ತಿಂಡಿ ನಿನ್ನ ಏನು ಊಟದ ರೊಟೀನ್ ಇದೆ ಅದು ಹೀಗೆ ಇರಬೇಕು ಅಂತ ಒಂದಿಷ್ಟು ಕ್ರಮಗಳನ್ನು ನಾವು ಫಾಲೋ ಮಾಡಿದ್ದೇ ಹೌದಾದರೆ ಖಂಡಿತವಾಗ್ಲೂ ನಾವು ಸಣ್ಣನೂ ಆಗ್ತೀವಿ, ಜೊತೆಗೆ ನಮ್ಮ ಲೈಫ್ ಟೈಮ್ ಅದನ್ನು ನಾವು ಕ್ಯಾರಿ ಮಾಡೋಕ್ಕಾಗುತ್ತೆ. ನಾವು ಒಂದು ಸ್ವಲ್ಪ ದಿನ ಸ್ಟ್ರಿಕ್ಟಾಗಿ ಡಯಟ್ ಮಾಡಿಬಿಟ್ಟು ಆಮೇಲೆ ಬಿಟ್ಬಿಟ್ವಿ ಅಂತಂದರೆ ಏನೂ ಕೂಡ ಯೂಸ್ ಇಲ್ಲ. ನಾವು ಅದನ್ನು ಕಂಟಿನ್ಯೂ ಆಗಿ ಕ್ಯಾರಿ ಮಾಡೋ ಥರ ಇದ್ದರೆ ಮಾತ್ರ ಅದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನು. ಬಿಕಾಸ್ ನಾನೇ ಬೆಸ್ಟ್ ಎಕ್ಸಾಂಪಲ್ಲು. ನಾನೊಂದು 2-3 ತಿಂಗಳು ಅದನ್ನ ಕಂಟಿನ್ಯೂ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನಾನು ವೆಯ್ಟ್ ಗೈನ್ ಆಗಿದ್ದೀನಿ. ಸೊ ನಂತರ ತುಂಬ ಜನಕ್ಕೆ ಆಗಿರುತ್ತೆ. ಬಟ್ ನನಗೆ ಹೇಳೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅಷ್ಟೇ. ನಿಮಗೂ ಏನು ಅನಿಸ್ತು ನಾನು ಹೇಳಿರೋ ವಿಚಾರದ ಬಗ್ಗೆ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ. ಇನ್ನು ಸಂಜೆಗೆ ಅಂತ ಹೇಳಿ ನಾನು ಶಾಪ್ಗೆಲ್ಲ ಹೋಗಿ ಒಂದಿಷ್ಟು ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಇನ್ನು ಸಂಜೆಗೆ ಅಂತ ಹೇಳಿ ನಾನು ಮಂಡಕ್ಕಿ ಇದೆಯಲ್ಲ, ಮಂಡಕ್ಕಿದು ಹುಸ್ಲಿ ಮಾಡ್ತಾಯಿದ್ದೀನಿ. ನೀವು ಅದಕ್ಕೆ ಏನಂತಿರೋ ಗೊತ್ತಿಲ್ಲ, ನಾನು ಮಂಡಕ್ಕಿ ಅಂತ ಕರಿತೀನಿ. ಅದರದ್ದು ಹುಸ್ಲಿ ಮಾಡೋಣ ಅಂತ ಹೇಳಿ. ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ. ಬಟ್ ನನ್ನ ಮಗ ಅಷ್ಟೊಂದೇನು ಇಷ್ಟಪಡೋದಿಲ್ಲ. ಅವನು ಮಸಾಲೆ ಮಂಡಕ್ಕಿ ಅಂದರೆ ತುಂಬ ಇಷ್ಟಪಡ್ತಾನೆ. ಬಟ್ ಸ್ವಲ್ಪ ಮಂಡಕ್ಕಿ ಇತ್ತು. ಸಂಜೆ ಹೊತ್ತಿಗೆ ನಾವು ಹೊರಗಡೆ ಹೋಗೋರಿದ್ದೀವಿ ಇವತ್ತು. ಒಂದಿಷ್ಟು ಪ್ಲೇಸ್ಗಳಿಗೆಲ್ಲ ಹೋಗೋದಿದೆ, ಒಂದಿಷ್ಟು ಪರ್ಚೇಸಿಂಗ್ ಎಲ್ಲ ಇದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕೆ ಹೋಗೋ ಮುಂಚೆ ಲೈಟಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ಈ ಥರ ಮಂಡಕ್ಕಿ ಹುಸ್ಲಿ ಮಾಡ್ಕೊಂಡ್ವಿ. ಇವತ್ತು ನಾವು ಆಚೆಗೆ ಹೋಗ್ತಿರೋದು ಅಂತ ಅಂದರೆ ನನಗೆ ಮನೆಗೆ ಒಂದಿಷ್ಟು ಮಡಿಕೆಗಳು ಬೇಕಾಗಿತ್ತು. ನನ್ನ ಹತ್ರ ಆಲ್ರೆಡಿ ತುಂಬ ಮಡಿಕೆಗಳಿದೆ. ಬಟ್ ಆದರೂ ಕೂಡ ಇನ್ನೊಂದಿಷ್ಟು ಮಡಿಕೆಗಳು ಬೇಕು. ನಾನು ಒಂದು ಸಲ ಯಾವಾಗಾದರೂ ನಮ್ಮ ಮನೇಲಿರುವಂಥ ಮಡಿಕೆ ಕಲೆಕ್ಷನ್ಸ್ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ಕಡೆ ಅಂದರೆ ಇವರು ತಯಾರು ಮಾಡಲ್ಲ, ತಯಾರು ಮಾಡಿರೋ ಹತ್ರ ತರಿಸ್ತಾರಂತೆ. ಮೊದಲೆಲ್ಲ ತಯಾರು ಮಾಡ್ತಿದ್ರಂತೆ, ಇವಾಗ ಒಂದಿಷ್ಟು ಇಟ್ಟಿದ್ರು. ಇವರು ನಾವು ಅನ್ಫಾರ್ಚುನೇಟ್ಲಿ ಪರ್ಚೇಸ್ ಮಾಡೋಕ್ಕಂತ ಹೋದಾಗ ಗೊತ್ತಾಯಿತು ಅವ್ರು ನಮ್ಮ ಮನೆಯವ್ರ ಕ್ಲಾಸ್ಮೇಟ್ ಅಂತ ಹೇಳಿ ಮಾತಾಡಿಸಿದ್ರು ಚೆನ್ನಾಗಿ. ಹಾಗೆ ಅಲ್ಲೊಂದಿಷ್ಟು ಮಡಿಕೆಗಳಿತ್ತು. ನಮಗೆ ಸ್ವಲ್ಪ ದೊಡ್ಡದು ಈ ಚರ್ಗೆ ಟೈಪಿನ ಒಂದು ಮಡಿಕೆ ಬೇಕಾಗಿತ್ತು. ಯಾಕೆ ಅಂದರೆ ಗಂಜಿ ಮಾಡೋದಕ್ಕೆ ಅಂತ, ಒಲೆಯಲ್ಲಿ ಅಡುಗೆ ಒಲೆ, ಸೌದೆ ಒಲೆ ಇರುತ್ತಲ್ವ, ಅದರಲ್ಲಿ ಗಂಜಿ ಬಿಸಿ ಮಾಡೋದಕ್ಕೆ ಬೇಕಾಗಿತ್ತು. ಹೊಗೆ ಹೋಗೋದಂದರೆ ಅಂದರೆ ನಾವು ಹೊಗೆ ಹೋಗ್ಲಿಕ್ಕೆ ಬಿಡ್ತೀವಿ, ಇದು ಬಟ್ಟೆ ಮಾಡಬೇಕು ಮಡಿಕೆನ ಸುಡುವಾಗ ಹೊಗೆ ಹೋಗ್ಲಿಕ್ಕೆ ಬಿಡ್ತೀವಿ. ಅವ್ರು ಹೊಗೆ ಹೋಗ್ಲಿಕ್ಕೆ ಬಿಡಲ್ಲ, ಹಂಗೆ ಕಪ್ಪು ಆಗೋದು ಅಷ್ಟೇ. ಆ ಕಡೆ ಕಪ್ಪು ಕೇಳೋದು, ಕ್ವಾಲಿಟಿ ಎಲ್ಲ ಒಂದೇ ಇರ್ತದೆ. ಅಂದರೆ ಬೇಯಿಸುವಾಗ ಬೇಯಿಸುವಾಗ ಈ ಥರ ಶೇಪ್ ಆದರೆ ಗಂಜಿ ಬೇಯಿಸಿ ಚೆಂದ ಆಗೋದು ಅಂತ. ಯಾಕಂದ್ರೆ ಬಾಯಿ ಮಗು ಇದ್ರೆ ಮಾತ್ರ ಅದು ಕುದಿ ಬರೋ ಚಂದ. ಅಗಲ ಪಾತ್ರೆ ಅದು ಬೇಗ ಬೇಯಲ್ಲ. ನಮ್ದು ಒಲೆನೂ ಸಣ್ಣದು, ನಾವು ಸಿಮೆಂಟ್ ಒಲೆ ಇಟ್ಟು ಪೇಟೆ ಮನೆಯಲ್ಲ ಜಾಗ ಅಷ್ಟೊಂದು ಇರಲ್ಲ. ಎಲ್ಲ ಮಾಡ್ತೀವಿ. ಹೌದಾ? ಬ್ಯಾಟ್ರಿ ಒಲೆ ಚಾರ್ಜ್ ಮಾಡೋದು ಅಲ್ಲೇ ಅವರೆಲ್ಲ ಮಾಡ್ತಿದ್ರು. ಕಟ್ಟಿಗೆ ಸ್ವಲ್ಪ ಸಾಕಷ್ಟು. ಇನ್ನು ಅಲ್ಲಿ ನನಗೊಂದು 4-5 ಮಡಿಕೆಗಳನ್ನು ಪರ್ಚೇಸ್ ಮಾಡಿದೆ. ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ನೀರಲ್ಲೆಲ್ಲ ನೆನೆಸಿ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ನಾನು ಅದನ್ನೆಲ್ಲ ಯಾವ ರೀತಿ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ, ಆಯಿತಾ. ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಲ್ಲ, ನನಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮಗೆಲ್ಲ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ. ಇದು ನಮ್ಮ ಮಲೆನಾಡಲ್ಲಿ ಸಂಜೆ ಆದ ತಕ್ಷಣ ಎಸ್ಪೆಷಲಿ ಮಳೆಗಾಲದಲ್ಲಿ ಬರುವಂಥ ಮ್ಯೂಸಿಕ್, ಒಂದು ಹುಳ ಅದು ಆ ಥರ ಕೂಗ್ತಿರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.